ಸೊ ಇವಾಗ ನಾವು ಭಾಗಮಂಡಲ ಮತ್ತು ತಲಕಾವೇರಿ ಹೊಂಟಿದ್ವಿ. ಸೊ ಹೂದರ್ಯಾಗ ಇದೊಂದು ಊರು ಬಂತು, ಇಲ್ಲಿ ನಾಷ್ಟಕ್ಕೆ ನಿಲ್ಲಿಸಿದ್ವಿ. ಸೊ ಇಲ್ಲಿ ಹೋಟೆಲ್ ಸ್ವಾಗತ ಅಂತ ಐತಿ, ಚಲೋ ಐತಿ. ಇಲ್ಲಿ ಪತ್ತಲ್ ಅಂತೇಳಿ ಕೇರಳ ಸ್ಟೈಲ್ ಪುರಿ ಮಾಡ್ತಾರೆ, ಮಸ್ತ್ ಐತಿ. ಅಂದ್ರೆ ನಾರ್ಮಲ್ ಪುರಿ ಮೈದಾ ಹಿಟ್ಟಲ್ಲಿ ಮಾಡ್ತಾರಲ್ಲ ಆ ಥರ ಇಲ್ಲ, ಅಕ್ಕಿಲೇ ಮಾಡ್ತಾರೆ, ಅಕ್ಕಿ ಹಿಟ್ಟಿಲೆ. ಸೊ 3 ತಿನ್ನೋದ್ರಾಗ ವಜ್ಜೆ ಆಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ನಾನು ಒಂದು ಪಲಾವು ಮತ್ತು ಒಂದೇ ಹೇಳಿದ್ದೆ ನಾನು, ಪತ್ತಲ್ಲ ಇನ್ನೊಬ್ಬರು ಒಂದೊಂದು ಪುರಿ ತೊಗೊಂಡ್ರೆ. ಸೊ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಕಡ್ಲಿ ಕಾಳಿಂದ ಪಲ್ಯ ಮಾಡಿಕೊಟ್ಟಿದ್ರೆ ಅನಾಹುತಿತ್ತು. ಸೊ ನೀವೇನಾದ್ರೂ ಭಾಗಮಂಡಲ ಅಥವಾ ತಲಕಾವೇರಿ ಹೋಗೋದಿದ್ರೆ ಇಲ್ಲಿ ಬಂದು ನಾಷ್ಟ ಮಾಡ್ಬೋದು, ಚೆನ್ನಾಗೈತಿ. ನೋಡ್ಬೋದು ನೀವು ಇಂದ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗೋಕೆ. ಈ ಒಂದು ತಲಕಾವೇರಿ ಬೆಟ್ಟದ ಮೇಲೆ ಐತಿ. ಸೊ ಫುಲ್ ಗಾರ್ಡ್ ಸೆಕ್ಷನ್ ಅನಾಹುತ ಐತಿ. ಮುಳ್ಳಯ್ಯನಗಿರಿ ಹೋದಂಗೆ ಫೀಲ್ ಅನಿಸ್ತು ನನಗೆ. ಸೊ ನೋಡ್ಬೋದು ನೀವು ಇಲ್ಲಿಂದ ಯಾವ ರೀತಿ ಕಾಣಿಸ್ತೈತೆ ವ್ಯೂ ಅಂತೇಳಿ. ಅಕ್ಟೋಬರ್ ತಿಂಗಳದಾಗ ಇಲ್ಲಿ ನೀರು ಉದ್ಭವ ಆಗುತ್ತೆ. ಸೊ ಇಲ್ಲೇ ಕಾವೇರಿ ಹುಟ್ಟುವಂಥ ಸ್ಥಳ ಅಲ್ಲೈತೆ ನೋಡ್ರಿ, ಅದ ಕಾವೇರಿ ನೀರು ಉಗಮವಾಗುವಂತಹ ಸ್ಥಳ. ಅಲ್ಲೆಲ್ಲ ಬಂದು ನಮಸ್ಕರಿಸಿ ಮುಂದೆ ಹೊಂಟಾರ. ಸೊ ನಾವು ಆಮೇಲೆ ಅಲ್ಲಿ ಹೋಗೋಣಂತ. ಅಲ್ಲಿ ಕ್ಯಾಮ್ರಾ ಅಲೋವ್ ಇಲ್ಲ, ನೀವು ಬಂದಾಗ ಬೇಕಾರಲ್ಲಿ ನೋಡ್ಬೋದು. ಯಪ್ಪ ನೋಡ್ರಿ ಜನ ಕಾಯಿನ್ಸ್ ಹಂಗೆ ಹಾಕ್ಯಾರ. ಸೊ ಲಿಂಗಮ್ಮ ಹತ್ತು ಬಂದ್ರೆ ಇಲ್ಲಿ ದೇವಸ್ಥಾನ ಅದಾವ ಎರಡು, ಒಂದು ಗಣಪತಿ ದೇವಸ್ಥಾನ, ಒಂದು ಅದು ಈಶ್ವರ ದೇವಸ್ಥಾನ. ಸೊ ಮೇಲ್ಗಡೆ ಏನೈತೆ ನೋಡ್ರಿ, ಅಲ್ಲಿ ಪೀಕ್ ಪಾಯಿಂಟ್ ಐತಿ, 5,000 ಅಡಿ ಮೇಲೆ ಐತಿ ಸೇಲುವರಿಂದ. ಬಟ್ ಇವಾಗ ಕ್ಲೋಸ್ ಆಗೈತಿ, ಯಾಕಂದ್ರೆ ಅಲ್ಲಿ ನೋಡ್ಬೋದು ನೀವು. ಎಲ್ಲಿ ಝೂಮ್ ಮಾಡ್ತೀನಿ ತಡ್ರಿ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗೈತಿ 2019ರಾಗ. ಸೊ ನಿಮ್ಗೆ ಅಲ್ಲಿ ಹೇಳ್ತೀನಿ ಅದನ್ನು, ಓಕೆ. ಸೊ ಇವಾಗ ಕಾಣತ್ತಾ ಇಲ್ಲ, ಅಲ್ಲಿ ಹೇಳ್ತೀನಿ ನಿಮಗೆ ಅದು ಏನಾಯ್ತಂತೇಳಿ. ನೀವೆಲ್ಲರೂ ದಯವಿಟ್ಟು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ನೀವು ಬಂದು ನೋಡಿ, ಲೈಕ್ ಕೊಡಿ.